ಇನ್ನು ಕಲಬುರಗಿಯಲ್ಲಿ ಪಿಎಸ್ಐ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಸವರಾಜ್ ಹೇರು ಆತ್ಮಹತ್ಯೆಗೆ ಶರಣಾದಂತಹ ದುರ್ದೈವಿ. ಕಲಬುರಗಿಯ ಗಂಗಾನಗರದ ಮನೆಯಲ್ಲಿ ಅವರು ನೇರಿಗೆ ಶರಣಾಗಿದ್ದಾರೆ. ಕಲಬುರಗಿ ಡಿಸಿಆರ್ಬಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಸವರಾಜ್ ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇದೆ. ತಡರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಿಷಯ ಹೇಳಿದ್ರಂತೆ. ತಕ್ಷಣ ಬಸವರಾಜ್ ಅವರ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸ್ತಾರೆ. ಆದರೆ ಹೋಗಿ ಮನೆ ಬಾಗಿಲು ಒಡೆದು ನೋಡಿದ್ರೆ ಅಷ್ಟರಲ್ಲಾಗಲೇ ಬಸವರಾಜ್ ಮೃತಪಟ್ಟಿದೆ. ಸ್ಥಳಕ್ಕೆ ಕಲಬುರಗಿ ಪೊಲೀಸ್ ಆಯುಕ್ತರಾದಂತಹ ಶರಣಪ್ಪ ಭೇಟಿ ಕೊಟ್ಟಿದ್ದಾರೆ. ಆರ್ಜಿನಗರ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಇಡೀ ಕುಟುಂಬ ರೋಧಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಖಿನ್ನತೆಗೊಳಗಾಗಿದ್ರು. ಮಾನಸಿಕ ಖಿನ್ನತೆಯಿಂದಲೇ ಪಿಎಸ್ಐ ಬಸವರಾಜ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇದೆ. ಸ್ನೇಹಿತರಿಗೆ ರಾತ್ರಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಿಷಯ ಹೇಳಿದ್ರಂತೆ. ಆದರೆ ತಕ್ಷಣ ಅವರನ್ನು ಹೋಗಿ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟರಲ್ಲಾಗಲಿ ಆಗಿ ಹೋಗಿದೆ ಆತ್ಮಹತ್ಯೆ. ಏನಿಲ್ಲ ಸರ್, ಅವನಿಗೆ ಸ್ವಲ್ಪ ಹೊಟ್ಟೆ ನೋವಿತ್ತು. ಆಗಾಗ ಬರ್ತಿತ್ತು. ಚಿಕ್ಕ ವಯಸ್ಸಿನಾಗ ಇತ್ತದು. ಸಾಕಷ್ಟು ತೋರಿಸಿ ಈಗೆಲ್ಲ ಆರಾಮಾಗಿತ್ತು. ಯಾವಾಗ ಒಂದು ಸಲ ಏನರ ಹೆಚ್ಚು ಕಮ್ಮಿ ಈ ಡ್ರೈ ಫುಡ್ಸ್ ಅಂದ್ರೆ ಈ ಅನ್ನ ಇಂಥದ್ದು ಫ್ರೈಡ್ ಅನ್ನ ಅಥವಾ ಅವು ತಿಂದಂದ್ರೆ ತೊಂದರೆ ಆಗ್ತಿತ್ತು ಸರ್. ಅದು ಸ್ವಲ್ಪ ತಿನ್ಲಕತ್ತಿದ್ದು 2-3 ದಿನ ತಿಂದೆ ನಾನು. ಅದು ಹೊಟ್ಟೆ ನೋವು ಒಮ್ಮೆಲೆ ಬಂದುಬಿಡ್ತಿತ್ತು ಸರ್. ಅದು ಹೊಟ್ಟೆ ನೋವು ಬಂದು ಅವ್ನಿಗೆ ಭಾಳ ತೊಂದರೆ ಆಗ್ಯದ. ಒದ್ದಾಡಿ ಹಂಗೆ ನಮ್ಗೆ ಊಟ ಮಾಡಂತ ನಾವು ಗಂಡ ಹೆಣ್ತಿದ್ದೀವಿ. ಊಟಕ್ಕೆ ಕೊಟ್ಟರು ಉಳ್ಳಿಲ್ಲ ಸರ್. ಅವ ಊಟ ಕೊಟ್ಟ ಆಚೆಗಡೆ ಒಳಗೆ ಹೋಗೋಣ. ಅದು ನೋವಾಲಕತ್ತಿತ್ತನು. ಹೊರಗೆ ಮಲಗಿದ್ದವ. ಭಾಳ ತೊಂದರೆ ತೋಲಕತ್ತಮ್ಮ ಬಾ ಏನಾರು ಸ್ವಲ್ಪ ಜ್ಯೂಸ ಮಜ್ಜಿಗೆ ಕೊಡ್ತೀವಿ ಅಂದ್ರೆ ಕೇಳಿಲ್ಲ. ಆ ಕಡೆ ಒಳಗೆ ಹೋಗೋಣ ಬಾಗಿಲ ಹಾಕ್ಕೊಂಡ್ಬಿಟ್ಟೆ ಸರ್. ಹೋಗಿ ಹಿಂಗಾಗ್ಯದ ಸರ್. ಹ್ಯಾಂಗೆ ಒಳಗೆ ಹೋಗ್ಯಾನೆ ಸರ್. ಇದು ಮಾಡ್ಕೊಂಡು ಬಿಟ್ಟಾನೆ. ಹ್ಯಾಂಗೆ ಮಾಡ್ಕೊಂಡು ನಾನು ಅಲ್ಲ ಅವ್ರ ಸ್ನೇಹಿತರಿಗೆಲ್ಲ ಹೇಳಿದ್ರಂತ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ. ಇಲ್ಲ, ಅವ್ರಿಗೆ ಹೇಳ್ಯಾರಂತ ನನಗೆ ಯಾರೋ ಫೋನ್ ಮಾಡಿದ್ರು. ಆದರೆ ಅದೇ ಹಿಂಗೆ ಸ್ವಲ್ಪ ನಾವು ಇದು ಮಾಡ್ತಾ ಇದ್ದೀನಿ ಅಂತಂದ್ರೆ ಅಂದ ತಕ್ಷಣ ಹಂಗೆ ನಾವು ಓಡಿ ಹೋದ್ರೆ ಒಳಗೆ ಮಲಗಿದ್ದೇವೆ. ನಾವು ಗಂಡ ನಿದ್ದೆ ಇಲ್ಲ ಏನಿಲ್ಲ. ಅವ್ನಿಗೆ ಊಟ ಮಾಡಂದು ಒಂದು 2 ನಿಮಿಷದ ಸರ್. ಬಂದು ನಮ್ಮ ಮುಖ ನೋಡಿದೆ, ಹಿಂಗೆ ನೋಡಿದೆ ಒಳಗೆ ಹೋದ ತಕ್ಷಣ ಹಂಗೆ ಮಾಡ್ಕೊಂಡು ನಾವು ಬಾಗಿಲು ತೆಗಿ ಅಂದೆ. ಒಂದು 3-4 ನಿಮಿಷ ಆಯಿತು. ತೆಗಿಲಿಲ್ಲ 2-3 ನಿಮಿಷದ. ಮತ್ತು ಒಬ್ಬ ಹುಡುಗ ಕರೆದು ಬಾಜು ಮನೆ ನೈಬರ್ಸ್ ಅವ್ನು ಹೆಲ್ಪ್ ತೊಗೊಂಡು ಹೊಡಿ ಅಂತಂದೆ. ಒಡೆದು ಹೋಗತ್ತನ ಒಳಗೆ ಇದೇ ಆಗೇ ಬಿಟ್ಟು ಸರ್. ಒಂದು 5-6 ನಿಮಿಷ